ಹಾಲೆಲೂಯಾ ಪ್ರೇಸ್ತರ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಇರಿಸಿಕೊಡೋಣ. ಒಂದು ವಾಕ್ಯ ಹೋಗೋಣ. ಯೋವೇಲ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 12ನೇ ವಚನವಾಗಿದೆ. ಅಧ್ಯಾಯ 2 12ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ. ಹಾಲೆಲೂಯಾ. ದೇವರು ಇಲ್ಲಿ ಜನರನ್ನು ಪಶ್ಚಾತ್ತಾಪ ಪಡುವಂತೆ ಪ್ರೇರೇಪಿಸಿದ್ದು. ಜನರು ಅಂದ್ರೆ ಎಲ್ಲರಿಗೂ ಸೇರ್ತು ಈ ಲೋಕದಲ್ಲಿ ಪ್ರಿಯರೇ. ಹಾಲೆಲೂಯಾ. ಇಲ್ಲಿ ದೇವ ಜನರಿಗೆ ಅಂತ ಬರೆದಿಲ್ಲ, ಜನರಿಗೆ ಅಂತ ಬರೆಯಲ್ಪಟ್ಟಿದೆ. ಹಾಗಾಗಿ ಈ ಲೋಕಕ್ಕೆ ದೇವರು ಹೇಳ್ತಾರೆ ಏನಂತ, ಯೆಹೋವನು ಇಂತೆನ್ನುತ್ತಾನೆ. ದೇವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಪ್ರಿಯರೇ ಲೋಕಕ್ಕೆ. ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು. ಇಷ್ಟು ವರ್ಷ ನೀವು ಹೇಗಿದ್ದೀರಿ ಅದು ನನಗೆ ಅವಶ್ಯಕತೆ ಇಲ್ಲ, ನನಗೆ ಬೇಡ ಅದು. ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಹಾಲೆಲೂಯಾ. ಇದು ದೇವರು ಈ ಲೋಕಕ್ಕೆ ಮತ್ತೆ ಕರೀತಾ ಇದ್ದಾರೆ. ನೀವೆಲ್ಲ ಈಗಲಾದರೂ ನೀವು ನಿಮ್ಮ ಮನಸ್ಸನ್ನು ಬದಲ ಮಾಡಿಕೊಂಡು ಪೂರ್ವಿಕರ ಸ್ವಭಾವವನ್ನು ಬಿಟ್ಟು ಹಿಂದಿನ ದಾರಿಯನ್ನೆಲ್ಲ ಬಿಟ್ಟು ನೀವು ಲೋಕಕ್ಕೆ ಬೆನ್ನು ಮಾಡಿ ವಾಕ್ಯದ ಕಡೆ ಮುಖ ಮಾಡಿರಿ. ಹಾಲೆಲೂಯಾ. ಹೀಗೆ ದೇವರು ಮತ್ತೆ ಒಂದು ಅವಕಾಶ ಕೊಟ್ಟಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಅದಕ್ಕೆ ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಪಶ್ಚಾತ್ತಾಪ ಪಡ್ರಿ ನೀವು. ಹಾಲೆಲೂಯಾ. ಪಶ್ಚಾತ್ತಾಪ ಪಟ್ಟು ನೀವು ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ದೇವರೇ, ನಾನು ಇಂದಿನ ಕಾಲದಲ್ಲಿ ಸ್ವಾಮಿ ನಾನು ಹೇಗೋ ನಿನಗೆ ವಿರೋಧವಾಗಿ ನಡೆದುಕೊಂಡೆ, ನಿಮ್ಮ ಮಾತಿಗೆ ವಿರೋಧವಾಗಿ ನಡೆದುಕೊಂಡೆ, ನಿಮ್ಮ ವಾಕ್ಯಕ್ಕೆ ವಿರೋಧವಾಗಿ ನಡೆದುಕೊಂಡೆ ಸ್ವಾಮಿ. ದೇವರೇ, ನಾನು ಅರಿಯದೆ ಏನೋ ಕೆಲಸ ಮಾಡಿದೆ ದೇವರೇ. ಹಾಲೆಲೂಯಾ. ಈ ರೀತಿಯಾಗಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು ಅಂತ ದೇವರು ಹೇಳ್ಕೊಳ್ತಾರೆ. ಅವಾಗ ನಾನು ನಿನಗೆ ಮನಮರುಗುವ ದೇವರು, ಮತ್ತೆ ನಿನಗೆ ಒಂದು ಅವಕಾಶ ನಾನು ಕೊಡ್ತೇನೆ. ಹಾಲೆಲೂಯಾ. ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಮಹಾಕೃಪೆ ಉಳ್ಳವನಾಗಿ ಮಾಡಬೇಕೆಂದು ಕೇಡಿಗೆ ಮನಮರುಗುತ್ತಾರೆ. ಹಾಲೆಲೂಯಾ. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ನಮಗೆ, ಆತನು ದಯೆಯು, ಕನಿಕರ, ದೀರ್ಘ ಶಾಂತನು. ದೇವರು ದಯೆ ತೋರಿಸ್ತಾರೆ, ಕರುಣಿಸ್ತಾರೆ, ದೀರ್ಘ ಶಾಂತಿಯಿಂದ ಇರ್ತಾರೆ. ಹಾಲೆಲೂಯಾ. ಈ ರೀತಿಯಾಗಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ, ದೇವರೇ, ನನ್ನ ಇಂದಿನ ಕಾಲದಲ್ಲ ನನ್ನನ್ನು ಕ್ಷಮಾ ಮಾಡು ಸ್ವಾಮಿ, ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತೇನೆ ದೇವರೇ ಅಂತ ಎಂಬುದಾಗಿ ಯಾರ್ಯಾರು ಮುಂದೆ ಬಂದು ದೇವರಿಗೆ ಈ ಕೇಳಿಕೊಂಡು ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆಲ್ಲ ದೇವರು ದೀರ್ಘ ಶಾಂತಿ, ಕ್ಷಮೆ ಮಾಡ್ತಾರೆ ದೇವರು. ಹಾಲೆಲೂಯಾ. ಮಾಡಬೇಕೆಂದು ಕೇಳಿ ಮನ ಮರುತ್ತಂತೆ. ನಾವು ಹಾಗೆ ಇದ್ದು ಬಿಟ್ರೆ ನಮಗೆ ಬರ್ತದಲ್ಲ ಕೇಡು, ಆ ಕೇಡಿಗೆ ದೇವರು ತಪ್ಪಿಸಿ, ಅದಕ್ಕೆ ಮನಮರುಗುವ ದೇವರು, ನಮ್ಮನ್ನ ಮನಮರುಗುವ ದೇವರಾಗಿದ್ದಾರೆ. ಯಾಕೆಂದ್ರೆ ತುಂಬಾ ಕರುಣೆ ಉಳ್ಳ ದೇವರು, ಪ್ರೀತಿ ಸ್ವರೂಪನ ದೇವರು, ರಾಜಾದಿರಾಜನು, ಲೋಕಕ್ಕೆ ರಕ್ಷಕನು, ಬೆಳಕು ಆಗಿರುವ ನಮ್ಮ ದೇವರೇ ಮಹಿಮೆ ಅರಸನು ಎಂಬುದಾಗಿ ಪ್ರತಿ ದಿವಸ ನಾವು ಅವರಿಗೆ ನಾವು ಘನಪಡಿಸಬೇಕು, ಗೌರವದಿಂದ ಕಾಣಬೇಕು, ದೇವರಿಗೆ ಹೆದರ್ಕೊಂಡು ನಾವು ಬದುಕಬೇಕು ಭೂಮಿ ಮೇಲೆ. ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯಾರು ದೇವರನ್ನ ಭಯ ಭಕ್ತಿ ಉಳ್ಳವರಾಗಿ ಸೇವಿಸ್ತಾರೋ, ಸೇವೆ ಮಾಡ್ತಾರೋ, ಹಾಲೆಲೂಯಾ, ಅವರಿಗೆ, ನಮ್ಗೆ ದೇವರ ಭಯ ಇದ್ರೇನೆ ನಮ್ಮ ಮಾರ್ಗವೆಲ್ಲ ಸಫಲವಾಗುತ್ತೆ. ಹಾಲೆಲೂಯಾ. ಹಾಗಾಗಿ ಈ ಕೆಳಗೆ ಅದೇ ಅಧ್ಯಾಯದಲ್ಲಿ 16ನೇ ವಚನ ಒಂದು ಓದಿಕೊಳ್ಳೋಣ. ಜನರನ್ನು ಒಟ್ಟಿಗೆ ಬರಮಾಡಿರಿ, ಕೂಟಗಳನ್ನು ಏರ್ಪಡಿಸಿರಿ, ವೃದ್ಧರನ್ನು ಕೂಡಿಸಿರಿ. ನೋಡ್ರಿ, ಜನರನ್ನೆಲ್ಲ ಕೂಡಿಸಿರಿ, ಒಟ್ಟಿಗೆ ಕೂಡಿಸಿರಿ, ಕೂಟಗಳನ್ನು ಏರ್ಪಡಿಸಿರಿ. ದೇವರ ಕೂಟಗಳನ್ನ, ಅನ್ಯೋನ್ಯತೆ ಕೂಟಗಳನ್ನ, ಪ್ರಾರ್ಥನೆ ಕೂಟಗಳನ್ನ, ಉಪವಾಸ ಕೂಟಗಳನ್ನೆಲ್ಲ ಇವನ್ನೆಲ್ಲ ನಡೆಸಿರಿ ನೀವು ನನ್ನ ಹೆಸರಿನ ಮೇಲೆ. ಹಾಲೆಲೂಯಾ.
ಇದನ್ನೆಲ್ಲ ಮಾಡಿರಿ, ಮಕ್ಕಳನ್ನು ಮೊಲೆಗೂಸುಗಳನ್ನು ಸೇರಿಸಿರಿ. ಆಮೇಲೆ ವಧುವರರನ್ನು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ವಧುವರ ಹೊಸದಾಗಿ ಮದುವೆ ಮಾಡಿಕೊಳ್ಳುವರು ಆ ಕೂಟದಲ್ಲಿ, ಆ ದಿನ ಕೂಟ ಇದ್ದಾರೆ, ಅಲ್ಲಿಂದಾನು ನೀವು ಹೊರಟು ಬರ್ರಿ ಅಂತ ಹೇಳ್ತಾರೆ ಸ್ವಾಮಿ. ಅದು ಸ್ವಲ್ಪ ನಮಗೆ ಕಷ್ಟ ಆಗ್ತದೆ. ಮದುವೆ ಫಿಕ್ಸ್ ಆಗಿದೆ, ಚೇರ್ ಮೇಲೆ ಕುತ್ಕೊಂಡು ವಿಡಿಯೋ ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಹೆಂಗೆದ್ದು ಬರಕ್ಕಾಗುತ್ತೆ? ಇಲ್ಲಿ ವಾಕ್ಯ ಬರೆದಿಲ್ಲ, ವಾಕ್ಯ ಬರೆಯಲ್ಪಟ್ಟಿದೆ. ಏನಂತ? ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ, ಯೆಹೋವನ ಸೇವಕರಾದ ಯಾಜಕರೇ, ಹಾಲೆಲೂಯಾ, ಯೆಹೋವನ ಸೇವಕರಾದ ಯಾಜಕರೇ, ದ್ವಾರ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತಾ ಯೆಹೋವನು ನಿನ್ನ ಜನರನ್ನು ಕರುಣಿಸು. ಯಾರು? ಸೇವಕರು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ. ಯೆಹೋವನೇ, ದೇವರೇ, ಯೇಸುವೆ, ಈ ಜನರನ್ನು ಕರುಣಿಸು ಸ್ವಾಮಿ. ಸುಮ್ಮನೆ ನೇಮಿಸಿಲ್ಲ, ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಅಲ್ಲ, ನಾವು ಆಯ್ಕೆ ಮಾಡಿಕೊಂಡು ಮಾಡ್ಲಿಕ್ಕೆ ಓದ್ಲಿಕ್ಕೆ. ಹಾಲೆಲೂಯಾ. ಈ ಸೇವೆ ಮಾಡೋಕ್ಕೆ ಪರಲೋಕದಿಂದನೇ ನೇಮಕ ಆಗಿರ್ತದೆ ಪ್ರಿಯರೇ. ಹಾಲೆಲೂಯಾ. ಎಷ್ಟು ಜನ ಸೇವೆ ಮಾಡ್ತಾ ಇದ್ದೇವೆ? ಬಹಳ ಜನ ಸೇವೆ ಮಾಡಕ್ಕಾಗಲ್ಲ. ಅದಕ್ಕೆ ದೇವರು ಬಹುಜನ ಸೇವಕರಾಗ್ಬೇಡ್ರಿ ಅಂತ ಹೇಳಿದ್ದಾರೆ, ಕಠಿಣ ತೀರ್ಪು ಬರ್ತದೆ ಅಂತ. ಹಾಲೆಲೂಯಾ. ಹಾಗಾಗಿ ಅಲ್ಲಿಗೆ ನಾವು ಒಳಗೆ ಬಂದ ಮೇಲೆ ದೇವರೇ ನಮ್ಮನ್ನು ನಡೆಸಬೇಕು. ನಮ್ಮ ಆಲೋಚನೆ ಮೇರೆಗೆ ಏನೂ ಮಾಡ್ಲಿಕ್ಕಾಗಲ್ಲ ಪ್ರಿಯರೇ. ಹಾಲೆಲೂಯಾ. ಯಾಕೆಂದ್ರೆ ಆ ಸಭೆಯ ನಡ್ಸಕ್ಕೆ ದೇವರು ಕೊಟ್ಟಿರ್ತಾರೆ, ಒಂದು ಪರ್ಮಿಷನ್ ಕೊಟ್ಟಿರ್ತಾರೆ ಅವರಿಗೆ, ಈ ಸಭೆನ ನೀ ನಡ್ಸ್ಕೊಂಡು ಹೋಗುವಂತ. ಹಾಗಾಗಿ ಆ ಸೇವಕರು ಏನ್ ಮಾಡ್ತಾರಂತೆ? ದ್ವಾರ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಆಳುತ್ತಾ ಯೆಹೋವನು ಈ ಜನರನ್ನು ಕರುಣಿಸು. ಈ ಜನರನ್ನು ಕರುಣಿಸುವಂತ ಅವರು ಪ್ರಾರ್ಥನೆ ಮಾಡಿ. ಹಾಗೆ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯವೆಲ್ಲ ಧ್ಯಾನಿಸಿ ಇದ್ರ ಪ್ರಕಾರನೇ ಜೀವಿಸಕ್ಕೆ ನಾವು ಒಂದು ಹೆಜ್ಜೆ ಮುಂದೆನೇ ಇಡಬೇಕು ಬೇರೆ. ಯಾಕಂದ್ರೆ ಈ ಲೋಕ ನಾಶನ ಅಂಚಿನಲ್ಲಿ ಇದೆ. ಹಾಗಾಗಿ ಎಷ್ಟು ವರ್ಷಗಳು, ಎಷ್ಟು ಕಾಲಗಳು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇರುವುದರೊಳಗೆ ನಮ್ಮ ಸೃಷ್ಟಿಕರ್ತನನ್ನು ಸರಿಯಾದ ರೀತಿ ಕಂಡುಕೊಳ್ಬೇಕಾಗಿದೆ. ಹಾಗಾಗಿ ಈ ಪ್ರಾರ್ಥನೆ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಮುಂದೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ, ಕರ್ತನೆ ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿ ಒಂದು ಸಹೋದರ ಜ್ಞಾನಿಸಿ ನಿಮ್ಮ ಕರಗಳಲ್ಲಿ ಇರಿಸ್ಕೊಡ್ತೀನಿ. ಕಷ್ಟದಲ್ಲಿಯೂ ದುಃಖದಲ್ಲಿಯೂ ರೋಗ ಸಮಸ್ಯೆ, ಹಣಕಾಸಿನ ವಿಚಾರ ಯಾವುದೇ ಇದ್ರೂ ನಶ್ರನ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಕರ್ತನೆ ಲಯವಾಗಿ ಹೋಗಲಿ. ನಿಮ್ಮ ಮಕ್ಕಳಿಗೆ ಸ್ವಾಮಿ ಅಗತ್ಯಕ್ಕೆ ತಕ್ಕಂತ ಪೂರೈಸುವಾತನಿಗೆ ಯೆಹೋವ ಈರೇ ಸ್ವಾಮಿ, ಅವರಿಗೆಲ್ಲ ಕೊಟ್ಟು ಸ್ವಾಮಿ ಸಹಾಯ ಮಾಡಿ. ನಿಮ್ಮನ್ನೇ ನಂಬಿದ್ದಾರಲ್ಲಪ್ಪ ದೇವರೇ, ಎಂದಿಗೂ ಅವರು ಆಶಾಭಂಗ ಆಗದಂತೆ ದೇವರೇ ನಿಮ್ಮ ಹಸ್ತವನ್ನ ಚಾಚಿ ಅವರಿಗೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇನೆ ಪರಲೋಕದ ತಂದೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.